ಆತ್ಮೀಯರೇ, ನಾನೇನು ಮೊನ್ನೆ ನೋಂದಣಿಗೆ ಹೇಳಿದ್ದೆ. ಇವತ್ತು ಅದೇ ಲಿಂಕನ್ನು ಬಳಸಿ ಸರ್ಟಿಫಿಕೇಟನ್ನು ಹೇಗೆ ಪಡ್ಕೊಳ್ಳೋದು ಅಂತಕ್ಕಂಥ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಈ ದಿನ ಅತ್ಯಂತ ಯಶಸ್ವಿಯಾಗಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಎಲ್ಲ ಶಾಲೆಗಳಲ್ಲಿ ಆಚರಿಸಿದ್ದೀರಿ. ತಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಹಂತದಲ್ಲಿ ಈಗ ಮಾಹಿತಿ ಪಡ್ಕೊಳ್ಳೋಣ. ಇಲ್ಲಿಗೆ ಮೇಲೆ ನೋಂದಾಯಿಸಲು ಕ್ಲಿಕ್ ಮಾಡಿ ಅಂತ ಇತ್ತಲ್ಲ, ಅದೇ ಭಾಗದಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಯೋಗ ಸಂಗಮ್ ಇವೆಂಟ್ಸು ಎಂಟರ್ ಯುವರ್ ಆರ್ಗನೈಸೇಷನ್ ರೆಫರೆನ್ಸ್ ನಂಬರ್ ಅಂತಿದೆ ನೋಡಿ. ಇಲ್ಲಿ ನೀವು ಮೊನ್ನೆ ನೋಂದಣಿ ಮಾಡಿದಾಗ ಸ್ಕ್ರೀನ್ ಶಾಟ್ ಆಗ್ಬೋದು, ಅಥವಾ ನಿಮ್ಮ ಮೇಲ್ ಐ ಡಿ ರಿಜಿಸ್ಟ್ರೇಷನ್ ಮಾಡಿದಂಥ ಮೇಲ್ ಐ ಡಿಗೆ ಆ ಒಂದು ರೆಫರೆನ್ಸ್ ಸಂಖ್ಯೆ ಹೋಗಿರ್ತದೆ. ಮತ್ತು ಯಾರಾದರೂ ಕೂಡ ಇಲ್ಲಿ ಫಾರ್ಗೆಟ್ ಮಾಡ್ಕೊಂಡಿದ್ರೆ ಈ ಪ್ರಕಾರದಲ್ಲಿ ತಾವುಗಳು ತಮ್ಮ ಒಂದು ಫಾರ್ಗೆಟ್ಗೆ ಇದಕ್ಕೆ ಮೇಲ್ ಐ ಡಿ ಏನಾದರೂ ಕೂಡ ಬಂದಿಲ್ಲ ಅಂದರೆ ಈ ಪ್ರಕಾರದಲ್ಲಿ ನೀವು ಮತ್ತೊಮ್ಮೆ ಆ ಒಂದು ಮೇಲ್ ಐ ಡಿಯನ್ನು ಇಲ್ಲಿ ಎಂಟ್ರಿ ಮಾಡಿಕೊಂಡು ಮತ್ತೊಮ್ಮೆ ತಾವುಗಳು ಅದನ್ನು ಪಡೆದುಕೊಂಡು ನಿಮ್ಮ ಒಂದು ರೆಫರೆನ್ಸ್ ಐ ಡಿಯನ್ನು ಪಡ್ಕೊಂಡು ತಾವುಗಳು ಅದನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕಾಗ್ತದೆ. ಇಲ್ಲಿ ನಾನು ಆಲ್ರೆಡಿ ನಿನ್ನೆ ಸೇವ್ ಮಾಡಿದ್ದೀನಿ. ಆ ಸೇವ್ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಕಡೆಗೆ ಆಲ್ರೆಡಿ ಆ ಒಂದು ಐ ಡಿ ಇದೆ, ಹಾಗಾಗಿ ಸ್ಕ್ರೀನ್ಶಾಟ್ ಅದು ಇತ್ತು. ನಾನು ನೇರವಾಗಿ ಆ ಒಂದು ಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡ್ತೇನೆ, ನನ್ನ ರೆಫರೆನ್ಸ್ ಐ ಡಿಯನ್ನು ನೋಡಿ. ಈಗ ಅದು ರೆಫರೆನ್ಸ್ ಐ ಡಿ ನಮ್ಮ ಒಂದು ಗ್ಯಾಲರಿನಲ್ಲಿ ಒಂದು ಭಾಗ ಇರ್ತದೆ, ಯಾವುದು ಸ್ಕ್ರೀನ್ಶಾಟ್ ಭಾಗ. ಆ ಸ್ಕ್ರೀನ್ಶಾಟನ್ನು ನಾವು ಓಪನ್ ಮಾಡಿದರೆ ಅದು ನೋಂದಣಿ ಆದಂತಹ ಒಂದು ಸ್ಕ್ರೀನ್ಶಾಟು ಇಲ್ಲಿ ಸೇವ್ ಆಗಿರ್ತದೆ. ಆ ಸೇವ್ ಆದದ್ದನ್ನು ಇಲ್ಲಿ ನಾನು ಈಗ ಇದನ್ನು ಪೂರ್ಣ ಈ ಥರ ಅದ್ರ ಮೇಲೆ ಹೋಲ್ಡಿಂಗ್ ಹಿಡಿದ್ರೆ ಅದು ಕಾಪಿ ಮಾಡಿಕೊಂಡು ಇಲ್ಲಿ ಹೋಗಿ ನಾವು ಪೇಸ್ಟ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ತಾವುಗಳು ನೋಡಿ, ಇಲ್ಲಿ ಕಾಪಿ ಅಂತ ಆಪ್ಷನ್ ಇದೆ, ಅದನ್ನು ಇದು ಮಾಡಿದರೆ ಆ ಒಂದು ನಂಬರು ಕಾಪಿ ಆಯ್ತು ಕ್ಲಿಕ್ ಬೋರ್ಡ್ಗೆ. ಇಲ್ಲಿ ಬಂದು ಅದಕ್ಕೆ ಹೋಲ್ಡ್ ಮಾಡಿ ಈ ಥರ ಎಂಟ್ರಿ ಮಾಡಿದ್ನ ಅಂತ ಹೇಳಿದರೆ ಆ ಒಂದು ಮಾಹಿತಿ ಇಲ್ಲಿ ಪೇಸ್ಟ್ ಆಗುತ್ತೆ. ಇಲ್ಲಿರ್ತಕ್ಕಂಥ ಒಂದು ನಂಬರನ್ನು ಕಾಪಿ ಮಾಡಲಿಕ್ಕೆ ಈ ಥರದಲ್ಲಿ ಹೋಲ್ಡಿಂಗ್ ಮಾಡಿ ಓಕೆ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಾಗ ಅದು ಹಿಂಗೆ ಸೆಲೆಕ್ಟ್ ಆಗುತ್ತೆ. ಅದನ್ನು ಇಲ್ಲಿ ಕಾಪಿ ಅಂತ ಟಚ್ ಮಾಡಿದರೆ ಅದು ಕ್ಲಿಕ್ ಬೋರ್ಡ್ಗೆ ಕಾಪಿ ಆಗುತ್ತೆ. ಈಗ ಮತ್ತೆ ನಾವು ನೆಟ್ಟಿಗೆ ಬನ್ನಿ, ಇಂಟರ್ನೆಟ್ಗೆ. ಇಲ್ಲಿ ಬಂದು ಅದ್ರ ಮೇಲೆ ಹೋಲ್ಡ್ ಮಾಡಿದಾಗ ಇಲ್ಲಿ ಪೇಸ್ಟ್ ಅಂತ ಇರುತ್ತೆ, ಆ ನಂಬರ್ ಇಲ್ಲಿಗೆ ಕಾಪಿ ಆಗುತ್ತೆ. ಈಗ ಗೆಟ್ ಆರ್ಗನೈಸೇಷನ್ ಡೀಟೇಲ್ಸ್, ನಾವೇನು ರಿಜಿಸ್ಟ್ರೇಷನ್ ಟೈಮ್ನಾಗ ಮಾಡಿರ್ತೀವಿ ಆ ಆರ್ಗನೈಜೇಷನ್ ಡೀಟೇಲ್ಸ್ ಮಾಡಿದಂಥ ಸಂದರ್ಭದಲ್ಲಿ ಈಗ ನಾನು ಆಲ್ರೆಡಿ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿದ್ದೀನಿ, ಇಮೇಜನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ತಾವುಗಳು ಇಲ್ಲಿ ಅಪ್ಲೋಡಿಂಗ್ ಅಂದರೆ ಒಂದು ಬಾರಿ ಮಾತ್ರ ಅವಕಾಶ ಇರ್ತದೆ ಇದನ್ನು ನಾವುಗಳು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ. ಈ ರೀತಿಯಲ್ಲಿ ನಾವುಗಳು ಆ ರೆಫರೆನ್ಸ್ ಐ ಡಿ ಹಾಕಿದರೆ ಓಪನ್ ಆಗ್ತದಲ್ಲ, ಇಲ್ಲಿ ನೀವು ಕೆಳಗಡೆ ಬರಬೇಕು. ಕೆಳಗಡೆ ಬಂದಾಗ ಮತ್ತೊಂದು ಬಾರಿ ಈ ಭಾಗದಲ್ಲಿ ನಿಮ್ಮ ಒಂದು ಶಾಲೆ ಹೆಸರನ್ನು ಹಾಕಿ ಕೆಳಗಡೆಗೆ ಅದು ಎಲ್ಲಿ ನಡೆದಿತ್ತು ಕಾರ್ಯಕ್ರಮ ಅನ್ನೋದನ್ನು ಹಾಕಿ ಇಲ್ಲಿ ಎಷ್ಟು ಮಕ್ಕಳು ಭಾಗವಹಿಸಿದರು, ಪಾರ್ಟಿಸಿಪೆಂಟ್ ಡೀಟೇಲ್ಸ್ ಇಂದು ಸ್ಕೂಲ್ ಆರ್ ಕಾಲೇಜ್ ಈವೆಂಟ್ಸ್ನಲ್ಲಿ, ಯೋಗ ಈವೆಂಟ್ಸ್ನಲ್ಲಿ ಎಷ್ಟಿದ್ರು, 760 ಮಕ್ಕಳಿದ್ರು ಅಂತ ನಾವು ಹಾಕಿದ್ದೀವಿ. ಇಲ್ಲಿ ಪೂರ್ಣ ಅಪ್ಲೋಡ್ ಸೆಲೆಕ್ಟ್ ಮಾಡ್ಕೊಂಡು 5 ನಾವು ಇಮೇಜಸ್ಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದಾಗ ಸಬ್ಮಿಟ್ ಆಲ್ ಅಂತ ಕೊಡಬೇಕು. ಆ ಸಬ್ಮಿಟ್ ಆಲ್ ಶೂರ್ ಅಂತ ಇರ್ತದೆ. ಆ ಶೂರ್ ಸಬ್ಮಿಟ್ ಆಲ್ ಅಂತ ಕೊಟ್ಟಾಗ ಅದು ಪ್ರೊಸೆಸಿಂಗ್ ತೆಗೆದುಕೊಂಡು ನಾವು ಸಬ್ಮಿಟ್ ಮಾಡಿದಂತಹ ಒಂದು ಎಲ್ಲ ಇಮೇಜಸ್ಗಳು ಕೂಡ ಅಂತರ್ಜಾಲದ ಮೂಲಕ ಆಯುಷ್ ಇಲಾಖೆ ಒಂದು ಇದಕ್ಕೆ ಅದು ಸಾಗಿಸಲ್ಪಡ್ತದೆ. ಅವಾಗೇನಾಗುತ್ತೆ, ನಮಗೆ ಪೂರ್ಣ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಸಿಗುತ್ತದೆ. ಈ ರೀತಿ ಇಮೇಜಸ್ಗಳು ಸೆಲೆಕ್ಟ್ ಆಗಿ ಅಪ್ಲೋಡ್ ಆದಾಗ ಸಬ್ಮಿಟ್ ಆಲ್ ಅಂತ ಕೊಡಬೇಕು. ಸಬ್ಮಿಟ್ ಆಲ್ ಅಂತ ಕೊಟ್ಟಾಗ ಸರ್ಟಿಫಿಕೇಟು ಡೌನ್ಲೋಡ್ ಆಗುತ್ತೆ. ಆ ಡೌನ್ಲೋಡ್ ಆದಂತಹ ಒಂದು ಸರ್ಟಿಫಿಕೇಟು ನಾವುಗಳು PDF ರೂಪದಲ್ಲಿ ಡೌನ್ಲೋಡ್ ಆಗಿರ್ತದೆ. ಅದನ್ನು ಮತ್ತು ನಾವು ಶೇರ್ ಮಾಡಲಿಕ್ಕೆ PDF ಒಬ್ಬರಿಂದ ಒಬ್ಬರಿಗೆ ಅದು ಶೇರ್ ಮಾಡ್ಕೊಳ್ಳೋಕ್ಕೆ ಅದು ಹೆಲ್ಪ್ ಆಗುತ್ತೆ. ಈ ಪ್ರಕಾರದಲ್ಲಿ ನಮ್ಮದು ಸರ್ಟಿಫಿಕೇಟು ಡೌನ್ಲೋಡ್ನಲ್ಲಿ ಸಿಗುತ್ತೆ. ಅದನ್ನು ನಾವು ಬೇರೆಯವರಿಗೆ ಈ ಥರ ಶೇರ್ ಆಪ್ಷನಿಗೆ ಹೋಗಿ ಕೆಳಗಡೆ ಸೆಂಡ್ ಕಾಪಿ ಅಂತ ಇರ್ತದೆ, ಇಲ್ಲಿ ಹೋಗಿ ನಾವುಗಳು ಅದನ್ನು ವಾಟ್ಸಪ್ ಸೆಲೆಕ್ಟ್ ಮಾಡಿಕೊಂಡಾಗ ನಾವು ಯಾರಿಗೆ ಕಳಿಸ್ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ನ ಅಂತ ಹೇಳಿದ್ರೆ ಈಸಿಯಾಗಿ ಆ ಒಂದು ಪ್ರಮಾಣ ಪತ್ರವನ್ನು ನಾವು ಮಾನ್ಯ TP ಅವರಿಗೆ, ನಮ್ಮ CRC ಗುಂಪುಗಳಿಗೆ ಈ ಥರ ಶೇರ್ ಮಾಡಿ ನಾವು ಏನು ಇವತ್ತು ಯಶಸ್ವಿ ಮಾಡಿದ್ದೀವಿ ಕಾರ್ಯಕ್ರಮನ, ಅದು ಈ ಒಂದು ಸರ್ಟಿಫಿಕೇಟ್ ನಮಗೆ ದಾಖಲೆ ಆಗಿರ್ತದೆ. ಹೀಗೆ ತಾವೆಲ್ಲರೂ ಕೂಡ ಅದನ್ನ ಫಾಲೋ ಅಪ್ ಮಾಡಿ ಈ ಪ್ರಕಾರದಲ್ಲಿ ತಾವು ಕೂಡ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿ
ನಿಮಗೆ ಸರಳವಾಗಿ ಆ ಒಂದು ಪ್ರಮಾಣ ಪತ್ರ ಡೌನ್ಲೋಡ್ ಆಗುತ್ತೆ. ಮತ್ತು ನೀವುಗಳು ನಿಮ್ಮ ಒಂದು ಯಾವ ರೀತಿಯಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀರಿ, ಆ ಒಂದು ಶಾಲೆಯ ಎಲ್ಲ ಶಾಲೆಯ ಹೆಸರಾಗ್ಬೋದು, ಅಲ್ಲಿ ಭಾಗವಹಿಸಿದಂಥ ಮಕ್ಕಳು ಇವತ್ತು ಜೂನ್ 21 ಅತ್ಯಂತ ಯಶಸ್ವಿಯಾಗಿ ನಾವುಗಳು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೇವೆ ಅಂತಕ್ಕಂಥದ್ದು, ಜೊತೆಗೆ ಶಾಲೆಯ ನೋಂದಣಿಗೆ ಇದು ಪ್ರಮಾಣ ಪತ್ರವಾಗಿರ್ತದೆ. ಇದನ್ನು ನೀವು ಕಲರ್ ಪ್ರಿಂಟ್ನಲ್ಲಿ ತೆಗೆದುಕೊಂಡು ಇಟ್ಕೊಳ್ಬೋದು. ಹೀಗೆ ನೀವುಗಳು ಫಾಲೋಅಪ್ ಮಾಡಿ ಅಂತ ಹೇಳ್ತಾ, ಮಾಹಿತಿಗಾಗಿ ಮಲ್ಲಿಕಾರ್ಜುನ್ ಕೆ, ಪಠ್ಯದ ಸಿದ್ಮಲಪ್ಪ ಸರ್ಕಾರಿ ಪ್ರೌಢಶಾಲೆ, ಪಠ್ಯದ ಸಿದ್ಮಲಪ್ಪ ಸರ್ಕಾರಿ ಪ್ರೌಢಶಾಲೆ, ಹೂವಿನಡಗಲಿ ತಾಲೂಕು, ವಿಜಯನಗರ ಜಿಲ್ಲೆ. ಧನ್ಯವಾದಗಳು. ಹೀಗೆ ಈ ದಿನ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ತಾವುಗಳು ಕೂಡ ಈ ಒಂದು ಪ್ರಮಾಣ ಪತ್ರವನ್ನು ಪಡೆಯಿರಿ ಅಂತ ಈ ಮೂಲಕ ಎಲ್ಲ ಶಾಲೆಗಳಲ್ಲಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ, ಸಹ ಶಿಕ್ಷಕ ಬಂಧುಗಳಿಗೆ, ಶಾಲೆಯ ಮುಖ್ಯ ಗುರುಗಳಿಗೆ ನಾನು ವಿಷಯ ತಿಳಿಸ್ತಾ ಇದ್ದೇನೆ. ಮಾಹಿತಿಗಾಗಿ ಧನ್ಯವಾದಗಳು. ನಮಸ್ಕಾರ.